ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಕಾಲಗಳು ಎಂಬ ಕನ್ನಡ ವ್ಯಾಕರಣದ ಮೇಲಿನ ಕೆಲವೊಂದಿಷ್ಟು ಮಾಹಿತಿ ಮತ್ತು ಇಲ್ಲಿ ಕಾಲಗಳಂದ್ರೆ ಏನು, ಕಾಲಗಳ ವಿಧಗಳು ಯಾವುವು ಅನ್ನೋದನ್ನು ಮತ್ತು ಉದಾಹರಣೆಗಳನ್ನು ಕೂಡ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ಮೊದಲಿಗೆ ತಮಗೆ ಕಾಲಗಳ ಅರ್ಥ ಮತ್ತು ಕಾಲಗಳ ವಿಧಗಳ ಬಗ್ಗೆ ತಿಳಿಸಿ ತದನಂತರ ವಿವಿಧ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕೂಡ ಚರ್ಚಿಸೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಕಾಲಗಳು ಅಂದ್ರೆ ನೋಡ್ಬೋದು ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು. ಇವುಗಳಲ್ಲಿ 3 ವಿಧಗಳಿವೆ. ಒಂದು ಭೂತಕಾಲ, ವರ್ತಮಾನ ಕಾಲ ಹಾಗೂ ಮೂರನೇದಾಗಿ ಭವಿಷ್ಯತ್ ಕಾಲ. ಇಲ್ಲಿ ಭೂತಕಾಲ ಅಂದ್ರೆ ಈಗಾಗಲೇ ಹಿಂದೆ ನಡೆದು ಹೋದ ಘಟನೆಗಳನ್ನು ತಿಳಿಸುವುದು ಅಥವಾ ನಡೆದು ಹೋದ ಕಾರ್ಯಗಳ ಬಗ್ಗೆ ಅಥವಾ ಕೆಲಸಗಳ ಬಗ್ಗೆ ತಿಳಿಸುವುದು ಯಾವುದು ಅಂದ್ರೆ ಭೂತಕಾಲ ಆಗುತ್ತೆ. ಉದಾಹರಣೆಗಳನ್ನ ನೋಡಬಹುದು. ಇಲ್ಲಿ ಮಹೇಂದ್ರನು ಮನೆ ಕೆಲಸವನ್ನು ಮಾಡಿದನು ಅಂತಿದೆ, ಅಂದ್ರೆ ಈಗಾಗಲೇ ಆತ ಮನೆ ಕೆಲಸವನ್ನ ಮಾಡಿದ್ದಾನೆ. ಸೊ ಇದು ಒಂದು ಭೂತಕಾಲದ ಉದಾಹರಣೆ ಆಗುತ್ತದೆ. ರಾಣಿ ಮಾರುಕಟ್ಟೆಗೆ ಹೋದಳು, ಅಂದ್ರೆ ಈಗಾಗಲೇ ಅವಳು ಹೋಗಿದ್ದಾಳೆ. ರಾಣಿ ಮಾರುಕಟ್ಟೆಗೆ ಹೋದಳು. ಇನ್ನು ಗುರುಗಳು ಪಾಠವನ್ನ ಈಗಾಗಲೇ ಹೇಳಿದರು. ಇನ್ನು ನೆಕ್ಸ್ಟ್ ವರ್ತಮಾನ ಕಾಲ ಅಂದ್ರೆ ನಡೆಯುತ್ತಿರುವ, ಈ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು. ಇಲ್ಲಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ನೋಡ್ಬೋದು, ಇನ್ನು ಆತ ಕೆಲಸ ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಮನೆ ಕೆಲಸವನ್ನು ಮಾಡಿದನು ಅಂತಿದೆ, ಇಲ್ಲಿ ಮಾಡುತ್ತಾನೆ ಅಂತಿದೆ. ಸೊ ಇನ್ನು ಕೆಲಸವನ್ನ ಮಾಡುತ್ತಾನೆ. ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ, ಅವರು ಜಮೀನಿನಲ್ಲಿ ದುಡಿಯುತ್ತಾರೆ. ಇಲ್ಲಿ ತಾನೆ, ತಾಳೆ, ತಾರೆ ಅಂತ ಇವು ಬಂದಿದ್ದೆಲ್ಲವೂ ಕೂಡ ವರ್ತಮಾನ ಕಾಲ ಅಂತ ತಾವು ಅನ್ಕೋಬೇಕು. ಇನ್ನು ನೋಡ್ಬೋದು, ಮಾಡಿದನು, ಹೋದಳು, ಹೇಳಿದರು, ಬಂದರು, ಇವೆಲ್ಲವೂ ಕೂಡ ಭೂತಕಾಲ ಆಗುತ್ತೆ. ಇನ್ನು ನೆಕ್ಸ್ಟ್ ಭವಿಷ್ಯತ್ ಕಾಲ ನೋಡ್ಬೋದು. ಇಲ್ಲಿ ನಡೆಯುವಂತಹ ಅಂದ್ರೆ ಇದು ಫ್ಯೂಚರ್ ಅಲ್ಲಿ ನಡೆಯುವಂತಹ ಒಂದು ಕೆಲಸಗಳನ್ನ, ಕಾರ್ಯಗಳ ಬಗ್ಗೆ ತಿಳಿಸುವಂತಹ ಉದಾಹರಣೆಗಳಿವು. ಇಲ್ಲಿ ಪ್ರಸಾದ್ ಶಿಕ್ಷಕ ಆಗುವನು ಅಥವಾ ಮುಂದೊಂದಿನ ಶಿಕ್ಷಕ ಆಗುವನು ಅಂತಿದೆ. ಇದು ಒಂದು ಭವಿಷ್ಯತ್ ಕಾಲದ ಉದಾಹರಣೆ. ಶಾಲಿನಿ ನಟಿ ಆಗುವಳು, ವೈದ್ಯರು ನಮ್ಮ ಮನೆಗೆ ಬರುವರು, ಇವೆಲ್ಲವೂ ಕೂಡ ಭವಿಷ್ಯತ್ ಕಾಲಕ್ಕೆ ಉದಾಹರಣೆಗಳು ಆಗುತ್ತವೆ. ಹಾಗಾಗಿ ನೀವು ತಾವು ಸಂಪೂರ್ಣವಾಗಿ ಈ ರೀತಿ ತಿಳ್ಕೋಬೇಕು. ಇಲ್ಲಿ ನೋಡ್ಬೋದು, ಆಗುವನು, ಆಗುವಳು, ಬರುವರು, ಈ ಕ್ರಿಯಾಪದಗಳನ್ನು ನೋಡ್ಕೋಬೇಕು ಸರಿಯಾಗಿ. ಇವುಗಳ ಮೂಲಕ ತಾವು ಇಲ್ಲಿ ವಿವಿಧ ಎಕ್ಸಾಮ್ಗಳಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ತಾವು ಇಲ್ಲಿ ಆನ್ಸರನ್ನು ತಕ್ಷಣವೇ ಕಂಡುಹಿಡಿಬಹುದು. ಇಲ್ಲೊಂದಿಷ್ಟು ಉದಾಹರಣೆಗಳಿವೆ ನೋಡ್ಬೋದು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಆಡಿದೆನು, ಆಡುತ್ತೇನೆ, ಆಡುವೆನು. ನೋಡಿದೆನು, ನೋಡುತ್ತೇನೆ, ನೋಡುವೆನು. ಬೇಡಿದಳು, ಬೇಡುತ್ತಾಳೆ, ಬೇಡುವಳು. ಓಡಿದನು, ಓಡುತ್ತಾನೆ, ಓಡುವನು. ನಡೆಯಿತು, ನಡೆಯುತ್ತದೆ, ನಡೆಯುವುದು. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಕಾಲಗಳಿಗೆ ಉದಾಹರಣೆಗಳು. ಇದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಕ್ಕೆ. ಈಗಾಗಲೇ ಭೂತಕಾಲ ಅಂದ್ರೆ ಈಗಾಗಲೇ ನಡೆದು ಹೋದಂತಹ ಕೆಲಸ ಅಥವಾ ಕಾರ್ಯದ ಬಗ್ಗೆ ತಿಳಿಸುವಂತಹದ್ದು. ಭೂತಕಾಲ ಆದರೆ ಪ್ರೆಸೆಂಟ್ ಅಲ್ಲಿರುವಂತಹ, ಈಗ ನಡೆಯುತ್ತಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು ವರ್ತಮಾನ ಕಾಲ. ಇನ್ನು ಮುಂದೆ ನಡೆಯಬಹುದಾದಂತಹ ಕೆಲಸಗಳು ಅಥವಾ ಕಾರ್ಯಗಳು ಬಗ್ಗೆ ತಿಳಿಸುವಂಥದ್ದು ಭವಿಷ್ಯತ್ ಕಾಲ ಆಗುತ್ತದೆ. ಇಲ್ಲೊಂದು ಪ್ರಶ್ನೆ ನೋಡಬಹುದು. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ, ಯಾವ ಕಾಲವನ್ನು ಸೂಚಿಸುತ್ತದೆ? ಇಲ್ಲಿ ಮೊದಲನೇದಾಗಿ ಆಪ್ಷನ್ ಭವಿಷ್ಯತ್ ಕಾಲ, ಬಿ ಭೂತಕಾಲ, ಸಿ ಆಪ್ಷನ್ ವರ್ತಮಾನ ಕಾಲ, ಡಿ ಭೂತ ಭವಿಷ್ಯತ್ ಕಾಲ. ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅವರು ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ, ಹಾಡುವನು ಅಥವಾ ಇಲ್ಲಿ ನೋಡ್ಬೋದು, ಇದು ಹಾಡುವನು ಅಂದ್ರು ಒಂದೇ ಅರ್ಥ, ಹಾಡುವವನಿದ್ದಾನೆ ಅಂದ್ರೂ ಕೂಡ ಒಂದೇ ಅರ್ಥ. ಹಾಗಾಗಿ ಇದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿರುತ್ತದೆ. ಸೊ ಈ ಆಪ್ಷನ್ ಆಗುತ್ತದೆ. ನೋಡ್ಬೋದು, ಹುಡುಗನು ಹಣ್ಣನ್ನು ತಿಂದನು, ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಇಲ್ಲಿ ಹುಡುಗನು ಹುಡುಗರು ಆಗುತ್ತೆ, ಹಣ್ಣುಗಳನ್ನು ತಿಂದನು ತಿನ್ನುತ್ತಾರೆ. ಯಾಕಂದ್ರೆ ಅವರು ವರ್ತಮಾನ ಕಾಲದಲ್ಲಿ ಬಹುವಚನ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಇದು ಬಹುವಚನ ಆಗಬೇಕು. ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ಸೊ ಇಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ, ಇದು ಆಗುತ್ತದೆ. ಈ ರೀತಿ ಪ್ರಶ್ನೆಗಳನ್ನ ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದ್ದಾರೆ.